ರವಿಗಳ ಕಾರ್ಯಕ್ಕೆ ಬಹಳ ಜನ ಮಾಡ್ಸಂಗಿಲ್ಲ ಅದು. ನಾನು ರವಿ ಅವರು ಇದು 3ನೇ ಸಲ ನೋಡ್ತಾ ಇದ್ದೀನಿ. ಎಷ್ಟೇ ಜನ ಬಂದರೂ ಸಹಿತ ಭಕ್ತಿ ಶ್ರದ್ಧೆಯಿಂದ ಒಂದು ಪೂಜೆ, ಮೊದಲಿಗೆ ಗುರುವಿನ ಪೂಜೆ, ಶರಣರು ಪ್ರಾರ್ಥನೆ ನಡೆಸ್ಕೊಟ್ರು. ಹಾಗೆ ಮನೆಯಲ್ಲಿ ಏನಾಗ್ತದೆ, ಈ ಪ್ರಾರ್ಥನೆ ಪೂಜೆ ಹಿರಿಯರ ಒಂದು ನೆನೆಸೋದ್ರಿಂದ ಮನೆಯಲ್ಲಿ ಒಂದು ಶಾಂತಿ, ಸಮಾಧಾನ, ಸಂತೃಪ್ತಿ, ಅವರ ಒಂದು ಕರುಣೆಯನ್ನ ಹರಿದು ಬರ್ತದೆ. ನಾವು ಯಾವಾಗ ಭಕ್ತಿಯಿಂದ ಗುರುವಿನ ಒಂದು ಪೂಜೆಯನ್ನು ಮಾಡ್ತೀವಿ ಅಂದ್ರೆ ಗುರುವಿನ ಕರುಣೆ ನಮಗೆ, ಗುರು ಇರಲಿಲ್ಲ ಅಂದ್ರೆ ನಮ್ಗೆ ಬೇರೆ ಮಾರ್ಗ ಇಲ್ಲ. ಹಾಗಾಗಿ ನಾವು ಗುರುವಿನ ಒಂದು ಕರುಣೆಯನ್ನು ಪಡಿಬೇಕು ಅಂತಂದ್ರೆ ಭಕ್ತಿ ಶ್ರದ್ಧೆಯಿಂದ ನಾವು ಪೂಜೆ ಪ್ರಾರ್ಥನೆ ಮಾಡಲೇಬೇಕು ಮೊದಲು. ಆಮೇಲೆ ನಮ್ಮ ಹಿರಿಯರು ನಮಗೆಲ್ಲ ಜನ್ಮವನ್ನು ನೀಡಿ ನಮಗೆ ದೊಡ್ಡವರು ಮಾಡಿ ನಮ್ಮ ಬದುಕಿಗೆ ಒಂದು ದಾರಿಯನ್ನು ತೋರಿಸಿಕೊಟ್ಟಿರೋ ಹಿರಿಯರಿಗೆ, ಅವರು ಹಿರಿಯರು ಹೋದ್ಮೇಲೆ ಮರೆತು ಬಿಡಬಾರ್ದು ಮನುಷ್ಯ. ಯಾವಾಗಲೂ ನಮ್ಮ ಜೀವನದಲ್ಲಿ ಆ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಸದಾ ನೆನಪಿಟ್ಕೊಂಡು ಅವರು ಹೇಳಿದ ಮಾರ್ಗದಲ್ಲಿ ನಡೆದಿವೆ ಅಂದ್ರೆ ನಮ್ಮ ಜೀವನ ಕೂಡ ಒಂದು ಉನ್ನತ ಮಟ್ಟಕ್ಕೆ ಏರುವ ಒಂದು ಏನು ಇದನ್ನು ತಪ್ಪಾಗಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಮನುಷ್ಯ ಹೇಗಂದ್ರೆ ನಮಗೆ ಮೊದಲನೇದು ನಮ್ಗೆಲ್ಲ ಋಣಗಳು ಹೇಗಿದೆ ಅಂದ್ರೆ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಅವ್ರ ಋಣವನ್ನು ತೀರಿಸಬೇಕು ಅಂತಂದ್ರೆ ಅವ್ರಿಗೆ ನೆನೆಸಿದಾಗ ಅಷ್ಟೇ. ಮೊದಲನೇ ಜೀವನದಲ್ಲಿ ನಮಗೆ ದೇವರ ಋಣವನ್ನು ನಾವು ತೀರಿಸಲೇಬೇಕು. ಯಾಕೆಂದ್ರೆ ಜನ್ಮ ಕೊಟ್ಟ ದೇವರ ಭಗವಂತ ನಮಗೆ ಈ ಸೃಷ್ಟಿಗೆ ಕಳಿಸಿದ್ದಾನೆ. ಪವಿತ್ರ ಜನ್ಮವನ್ನು ಕೊಟ್ಟು ಈ ಸೃಷ್ಟಿಗೆ ಬಂದಿದ್ದೇವೆ ಅಂತಂದ್ಮೇಲೆ ಆ ದೇವನ ಋಣವನ್ನು ನಾವು ತೀರಿಸಲೇಬೇಕಾಗ್ತದೆ. ಋಣ ತೀರಿಸೋದಂದ್ರೆ ನಾವು ಏನು ಮಾಡ್ಲಿಕ್ಕಾಗಲ್ಲ. ಎಲ್ಲವನ್ನ ಅವನು ಕೊಟ್ಟಿದ್ದದ, ಅವನು ಕೊಟ್ಟಿದ್ದವನಿಗೆ ನಾವು ಕರ್ತವ್ಯತೆ ಸಲ್ಲಿಸೋದು. ಭಗವಂತ ನೀನು ಎಲ್ಲವನ್ನೂ ನಮಗೆ ಕೊಟ್ಟಿದ್ದಿ. ಈ ಬದುಕು ಯಾವಾಗ ನಾವು 100 ವರ್ಷ ಒಂದು ಸುಂದರವಾದ ಬದುಕಲಿಕ್ಕೆ ತಾಯಿ ಗರ್ಭದಿಂದ ಬಂದ ತಕ್ಷಣ ನಮ್ಗೆ ಎದೆ ಹಾಲನ್ನು ಕೊಟ್ಟು ಇಡೀ ಕೊನೆಗೆ ಲಿಂಗಕ್ಕಾಗಿ ಒಳಗೆ ಎಲ್ಲವನ್ನ ಗಾಳಿ, ಬೆಳಕು, ಅನ್ನ, ನೀರು ಎಲ್ಲವನ್ನ ಕೊಟ್ಟ ಒಂದು ದಾತನಿಗೆ ನಾವು ಏನ್ ಮಾಡ್ಬೇಕಂದ್ರೆ ಸ್ಮರಣೆ ಮಾಡಬೇಕು ಅಂತ. ಅದು ದೇವರ ಒಂದು ಋಣ ತೀರಿಸೋದು. ಆಮೇಲೆ ಗುರುವಿನ ಋಣ ಅಂತ ಬರ್ತದೆ. ಗುರು ಅಂದ್ರೆ ನಮಗೆ ಒಬ್ಬರು ಧರ್ಮಕ್ಕಾಗಿ ಒಬ್ಬ ಗುರು ಇರ್ತಾರೆ. ಧರ್ಮ ಗುರು ಅಂತ ಒಬ್ಬರು ಅನ್ಬೇಕು ನಾವು. ಗುರುಗಳು ಅಂದ್ರೆ ಬಹಳ ಜನ ನಮಗೆ ಮನೆ ಗುರುಗಳು ಬೇರೆ ರೀ, ದೀಕ್ಷಾ ಗುರುಗಳು ಬೇರೆ ರೀ, ಆ ಗುರುಗಳು ಬೇರೆ, ಈ ಗುರು ಬಹಳಷ್ಟು ಗುರುಗಳು ಇರ್ತಾರೆ, ಇಲ್ಲ ಅಂತಿಲ್ಲ. ಎಲ್ಲರೂ ಜ್ಞಾನ ಪಡಿಬೇಕು. ಆದ್ರೆ ಧರ್ಮಗುರು ನಮ್ಗೆ ಎಲ್ಲಕ್ಕಿಂತ ಶ್ರೇಷ್ಠ ಅಂದ್ರೆ ಧರ್ಮಗುರು. ಆ ಧರ್ಮಗುರುವನ್ನು ನಾವು ಏನ್ ಮಾಡ್ಬೇಕು ಅಂದ್ರೆ ಸ್ಮರಣೆ ಮಾಡಬೇಕು. ಯಾಕಂದ್ರೆ ಆ ಧರ್ಮದ ದಾರಿಯನ್ನೇ ತೋರಿಸಿಕೊಟ್ಟರು ಧರ್ಮಗುರುಗಳು. ಅಂತ ಒಂದು ಗುರುವಿನ ಸ್ಮರಣೆ ಯಾಕೆ ಮಾಡ್ಬೇಕಂದ್ರೆ ಗುರು ಇದ್ದೇ ನಮ್ಗೆ ಮುಕ್ತಿ ಸಿಗಂಗಿಲ್ಲ. ಅದು ಬಹಳಷ್ಟು ಈಗ ಅಕ್ಕವರೆಲ್ಲ ಹಾಡ್ತಾರೆ, ನಮ್ದು ಪಾಂಚಾಳಕ್ಕವರು ನಾವು ಬಗ್ಗೆ ಎಲ್ಲ ಕೇಳಿದೀವಿ. ಆ ಮುಕ್ತಿ ಸಿಗಬೇಕು ಅಂದ್ರೆ ಗುರುವಿನ ಒಂದು ಕರುಣೆ ನಮ್ಮಲ್ಲಿ ಬೇಕು. ಅಂತ ಒಂದು ಗುರು ಕರುಣೆಯನ್ನು ನಾವು ಪಡಿಬೇಕು. ಗುರುವಿನ ಋಣ ತೀರಿಸಬೇಕು ಅಂತಂದ್ರೆ ಆ ಗುರುವಿನ ಋಣ ನಮ್ಗೆ ತೀರಿಸಲಿಕ್ಕೆ ಏನೂ ಆಗಲ್ಲ. ಅವರು ಹೇಳಿದ ಮಾರ್ಗದಲ್ಲಿ ನಡೆದು ನಮ್ಮ ಜೀವನವನ್ನ ಭಾವನೆ ಮಾಡ್ಕೋಬೇಕಷ್ಟೇ. ಇದು ಗುರುವಿನ ಋಣ ಆಗ್ತದೆ. ಆಮೇಲೆ ಜನ್ಮ ಕೊಟ್ಟ ತಾಯಿ ತಂದೆ ಋಣ. ಜನ್ಮ ಕೊಟ್ಟ ತಾಯಿ ತಂದೆ ಋಣ ನಾವು ತೀರಿಸಬೇಕು ಅಂತಂದ್ರೆ ಯಾವ ಜನ್ಮದಲ್ಲಿ ಅಂತದ್ದು ಸಾಧ್ಯ ಆಗಲ್ಲ. ಆದರೂ ಅವರ ಕಷ್ಟ, ಅವರ ನೋವು ಎಷ್ಟು ನಮಗೆ ಎತ್ಕೊಂಡು ದೊಡ್ಡವರ ಮಾಡಿ ಈ ಒಂದು ಮಟ್ಟಕ್ಕೆ ತಂದು ಒಂದು ವಿದ್ಯಾಭ್ಯಾಸ ಕಲಿಸಿ ನಾವು ತಾಯಿ ತಂದೆಗೆ ಅಷ್ಟೇ ಗೌರವ ಕೊಡಬೇಕು. ಶರಣರು ಒಂದು ಪುಸ್ತಕ ಬರೆದಾರ. ಆ ಪುಸ್ತಕ ಬಹಳ ಸುಂದರವಾದ ಪುಸ್ತಕಗಳಲ್ಲಿ ಒಂದು 31 ದಿನ ಪ್ರವಚನ ಮಾಡಿದ ಕಮಾನಾರ್ಕ. ಆ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ತಾಯಿ ತಂದೆ ಅಂದ್ರೆ ಹೇಗೆ, ಅವ್ರ ಕರ್ತವ್ಯ ಏನು, ತಾಯಿ ತಂದೆ ಕರ್ತವ್ಯ ಹೇಗೆ, ನಮ್ಮ ಮಕ್ಕಳ ಕರ್ತವ್ಯ ಏನು, ನಮ್ಮ ಜೀವನದಲ್ಲಿ ಬದುಕು ಹೇಗೆ ಬದುಕಬೇಕು ಅಂತ ಬಹಳ ಸುಂದರವಾಗಿ ಅವ್ರ ಪುಸ್ತಕದಲ್ಲಿ ಬರೆದಾರೆ. ತಾಯಿ ತಂದೆ ಋಣ, ಜನ್ಮ ಕೊಟ್ಟ ತಾಯಿ ತಂದೆ ಋಣ ನಮ್ಗೆ ತೀರಿಸಲಿಕ್ಕೆ ಯಾವ ಜನ್ಮದಲ್ಲೂ ಆಗೋದಿಲ್ಲ. ಆದರೆ ಅವ್ರ ಬಗ್ಗೆ ಗೌರವ, ಅವ್ರ ಬಗ್ಗೆ ಇದ್ದಾಗ ನಾವು ಸೇವೆ ಮಾಡೋದು, ಇಲ್ದಾಗ ಅವ್ರನ್ನ ನೆನೆಸಿ ಅವರ ಹೆಸರಿನಾಗೆ ನಮ್ಮ ಸಮಾಜಕ್ಕಾಗಿ ಒಂದು ಒಳ್ಳೆ ಏನಾದರೂ ಒಳ್ಳೆ ಒಂದು, ಈಗ ಹೆಂಗೆ ಶರಣರು ರವಿ ಅವರು 4 ಮಂದಿ ಕರೆಸಿ ಒಂದು ಒಳ್ಳೆ ವಿಚಾರನ ಕೊಡ್ತಿದ್ರಲ್ಲ, ಇದು ಒಂದು ದಾನ ಇದ್ದಂಗೆ. ಇದೊಂದು ಸತ್ಸಂಗ ಮಾಡೋದಂತಂದ್ರೆ ಇದು ಒಂದು ದಾನ ಧರ್ಮ ಮಾಡಿದಂಗೆ. ನಾವು ಏನಾದ್ರೂ ಅನ್ನ ಕೊಟ್ಟು, ವಸ್ತ್ರ ಕೊಟ್ಟು, ಬಂಗಾರ ಬೆಳ್ಳಿ ಕೊಟ್ಟು ಅಥವಾ ಹೊಲ ಮನೆ ಕೊಟ್ಟು ಇದ್ದವರೆಲ್ಲ ಅಂತೂ ದಾನ ಮಾಡ್ತಾರ. ಅದು ದೇವ್ರ ಅಂತಾನ, ನೀವು ಎಲ್ಲ ಕೊಟ್ಟಾಕಪ್ಪ ನೀ ಏನ್ ತಂದಿದ್ದೀಯ ಅಂತ. ಇದು ಎಲ್ಲ ನಾ ಕೊಟ್ಟಿದ್ದು, ನಮ್ಮ ನನ್ನನ್ನು ವಾಪಸ್ ಏನು ಕೊಡ್ತೀವಿ? ನಿನ್ ಏನು ಬೇಕು ಅಂದ್ರೆ ನೀನು ಒಳ್ಳೆ ನಡತೆ ಬೇಕು, ನಿನ್ನ ಹೃದಯ ಚೆನ್ನಾಗಿ ಇಟ್ಕೋಬೇಕು, ಎಲ್ಲರಿಗೂ ಸರಿಯಾಗಿ ನೋಡ್ಕೋಬೇಕು, ಕುಟುಂಬದವ್ರು ಸರಿಯಾಗಿ ನೋಡ್ಕೋಬೇಕು, ತಾಯಿ ತಂದೆನ ಸರಿಯಾಗಿ ನೋಡ್ಕೋಬೇಕು, ಸಮಾಜಕ್ಕೆ ಸರಿಯಾಗಿ ನೋಡ್ಕೋಬೇಕು, ಧರ್ಮಕ್ಕೆ ನೀವು ಸರಿಯಾಗಿ ಆಚರಣೆ ಮಾಡಬೇಕು. ಅವಾಗ ನಿನಗೆ ನಾನು ಪೂಜೆ ಮಾಡಿದಂಗೆ ಅಂತ ದೇವರು. ಅಂತ ಒಂದು ನೀತಿಯನ್ನು ನಮಗೆ ಕಲ್ಕೋಬೇಕು ಅಂತಂದ್ರೆ ನಮಗೇನು ಬೇಕು ಅಂದ್ರೆ ಹಿರಿಯರ ಒಂದು ಸೇವೆಯನ್ನು ನಾವು ಮಾಡಬೇಕು. ಇದ್ದಾಗ ಸೇವೆ ಮಾಡಬೇಕು, ಇದ್ದಾಗ ಅವರ ಸಚ್ಚಾರಿತ್ರ್ಯವನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಒಳ್ಳೆ ದಾರಿ ತೋರಿಸಿದಂಗೆ ನಡೆದಾಗ ನಮಗೆ ಮುಖ್ಯ. ಇದು ತಾಯಿ ತಂದೆ ಋಣ ಆಯ್ತು. ಆಮೇಲೆ ಸಮಾಜದ ಋಣ ಅಂತ ಇರ್ತದೆ ನಮಗೆ. ಸಮಾಜ ಅಂದ್ರೆ ಈಗ ಎಲ್ಲರೂ, ಸಮಾಜ ಅಂದ್ರೆ ನಮ್ಗೆಲ್ಲರೂ ಬೇಕು. ಸಮಾಜ ಮನುಷ್ಯ ಒಬ್ಬರಿಗೆ ಬದುಕಲಿಕ್ಕೆ ಆಗಲ್ಲ. ಸಮಾಜದಲ್ಲಿ ಸಣ್ಣವ್ರು ಹಿಡ್ಕೊಂಡು ನಾವು ಮುಕ್ತಿ ಪದಕ್ಕೆ ಹೋಗೋವರೆಗೆ ನಾವು ಯಾರ್ಯಾರ ಜೊತೆ ಸಂಬಂಧವನ್ನು ಬೆಳೆಸ್ತೀವಿ. ನಾವು ವಿದ್ಯಾಭ್ಯಾಸ ಆಗಲಿ, ಮನೆಯಲ್ಲಾಗಲಿ, ಹೊರಗೆ ಕಾಯಕ ಮಾಡೋದ್ರಲ್ಲಾಗಲಿ, ಅಧಿಕಾರದಲ್ಲಾಗಲಿ ಅಥವಾ ಧರ್ಮದಲ್ಲಾಗಲಿ ಎಲ್ಲರ ಜೊತೆ ಸಂಬಂಧವನ್ನ ನಾವು ಸಮಾಜದಲ್ಲಿ ಸರಿಯಾಗಿ ಇಟ್ಕೊಂಡು ಅವರ ಪ್ರೀತಿಗೆ ಪಾತ್ರರಾಗಬೇಕು. ಅವರ ಪ್ರೀತಿಗೆ ಗೌರವವಾಗಿ ನಮಗೆ ಹೌದೌದ ನನಗೆ ಬದುಕಬೇಕು.
ಅವಾಗೇ ಆ ಸಮಾಜ ನಮ್ಗೆ ಏನ್ ಮಾಡ್ತಂದ್ರೆ ಎತ್ತಿ ಹಿಡಿತದ, ಹೌದಪ್ಪ ಈ ಸಮಾಜದಲ್ಲಿ ವ್ಯಕ್ತಿ ಇಂಥ ಒಳ್ಳೆ ವ್ಯಕ್ತಿ ನಮಗಿದ್ರೆ ಇಂಥ ಸಮಾಜಕ್ಕೆ ಬಹಳ ಚೆನ್ನಾಗಿರ್ತದೆ ಅಂತ ಹೇಳಿ ಅವಾಗ ನಮ್ಗೆ ಗೌರವ ಸಿಗ್ತದೆ. ಅಂತ ಒಂದು ಸಮಾಜ ಋಣವನ್ನು ನಾವು ತೀರಿಸಬೇಕಾಗ್ತದೆ. ಕೊನೆಗೆ ಈ ಸೃಷ್ಟಿ ಈ ಎಲ್ಲವನ್ನ ಈ ಸೃಷ್ಟಿ ಅದ, ಈ ಸೃಷ್ಟಿ ಋಣ ನಾವು ತೀರಿಸಬೇಕು ಅಂತಂದ್ರೆ ನಾವು ಸೃಷ್ಟಿಯಲ್ಲಿ ಏನ್ ಮಾಡಬಾರ್ದು, ಸೃಷ್ಟಿಯಲ್ಲಿ ಇರ್ತಕ್ಕಂಥ ವಸ್ತುಗಳಿಗೆ ತೊಂದರೆ ಕೊಡಲಾರ್ದಂಗ, ಅವು ಕೆಡಿಸ್ಲಾರ್ದಂಗ ನಾವು ಹ್ಯಾಕ್ ಬದುಕಬೇಕಂದ್ರೆ ಅವು ನಮ್ಮಂಗೆ ಅದಾವ, ನಾವು ಅವ್ರಂಗೆ ಬದುಕಬೇಕು. ಅವ ಹೆಂಗೆ ಅವ್ರ ನಮ್ಮ ಮೇಲೆ ಹೆಂಗೆ ಜೀವ ಅದ, ಅವ್ರಲ್ಲೂ ಜೀವ ಅದ ಅಂತ ತಿಳ್ಕೊಂಡು ಈ ಸೃಷ್ಟಿಯ ಒಂದು ಸೇವೆಯನ್ನು ನಾವು ಯಾವುದೇ ಪರಿಸರ ಆಗಲಿ, ಯಾವುದೇ ಮಾಲಿನ್ಯ ಆಗಲಿ, ಯಾವುದೇ ನೀರು ಅಥವಾ ಭೂಮಿ, ಯಾವುದೇ ಗಿಡ ಮರಗಳಾಗಲಿ ಇದು ಕೆಡಿಸ್ಲಾರ್ದಂಗೆ ನಾವು ಬದುಕಿದ್ದೇವೆ ಅಂತಂದ್ರೆ ಅದು ಋಣ ತೀರಿಸಿದಂಗೆ ಆಗ್ತದೆ. ಇಂಥ ಒಂದು ಋಣವನ್ನು ನಾವು ಮುಕ್ತನಾಗಬೇಕು ಅಂತಂದ್ರೆ ನಮ್ಮ ದಿನನಿತ್ಯದ ಆಚರಣೆಯಲ್ಲಿ, ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸಿಕೊಂಡು ನಾವು ಸಮಾಜಕ್ಕೆ, ಗುರು ಹಿರಿಯರಿಗೆ, ಕುಟುಂಬದವರಿಗೆ ಎಲ್ಲರಿಗೆ ಹೌದು ಅನ್ಸ್ಕೋಬೇಕಾದ್ರೆ ಇವೆಲ್ಲ ಆಚರಣೆಗಳು ನಮ್ಮ ಜೀವನದಲ್ಲಿ ಬೇಕು. ಆ ಜೀವನದಲ್ಲಿ ಬೇಕಾದಾಗ ನಾವು ಏನ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸಣ್ಣವರಲ್ಲಿ ದೊಡ್ಡವರು ಎಲ್ಲಾ ಮಕ್ಕಳನ್ನ ಕೂಡಿಸಿಕೊಂಡು ಇಂಥ ಒಂದು ಸತ್ಸಂಗ ಕಾರ್ಯಕ್ರಮ ಮಾಡ್ತಾ ಇರಬೇಕು. ಇದಕ್ಕೇನು ದುಡ್ಡು ಹತ್ತವೇನು, ರೊಕ್ಕ ಬಾಕಿ ಏನು ಹತ್ತವೇನು, ಏನು ಹತ್ತಂಗಿಲ್ಲ. ಮನ್ಯಾಗ ಒಂದು ಸಣ್ಣ ಕಾರ್ಯಕ್ರಮ ಯಾವುದೇ ಇರಲಿ, ಈಗ ಲಿಂಗೈ ಕಾರ್ಯಕ್ರಮ ಮಾಡಿದ್ರೆ ನಾಳೆ ನೀವು ಹುಟ್ಟುಹಬ್ಬದ ಕಾರ್ಯಕ್ರಮ ಮಾಡ್ತೀರಿ, ಸಣ್ಣ ಕಾರ್ಯಕ್ರಮ ಇದ್ದಾಗ ಒಂದು 4 ಜನರಿಗೆ ಕರೆಸ್ಕೊಂಡು ಇಂಥ ಒಳ್ಳೆ ಜ್ಞಾನಿಗಳಿದ್ದಾರೆ, ಅವ್ರನ್ನ ಒಂದು ಜ್ಞಾನ ಪಡ್ಕೊಂಡು ನಮ್ಮ ಜೀವನ ಹೇಗೆ ಆಗ್ತಂದ್ರೆ ಸಮಾಧಾನಕರ ಶಾಂತಿ ಜೀವನ ನಡೆಸಲಿಕ್ಕೆ ಅವ್ರು ದಾರಿ ಕೊಟ್ಟಂಗೆ. ಅಂತ ಒಂದು ಹಿರಿಯರ ಮಾತುಗಳು, ಹಿರಿಯರ ವಚನಗಳು, ಗುರು ಹಿರಿಯರ ಮಾತುಗಳನ್ನ ಕೇಳಿ ಮನದಲ್ಲಿ ಒಂದು ಶಾಂತಿ ಸಮಾಧಾನ ಪಡೆದುಕೊಂಡು ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಬೇರೆದಾರ ಪರಿವಾರದವರಿಗೂ ಆ ವೇದಿಕೆಯ ಮೇಲೆ ಎಲ್ಲ ಹಿರಿಯರಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶರಣ. ಈಗ ಮುಂದಿನ ವಿಚಾರ